ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ನೆಕ್ ಡಿಸೈನ್ನ ಕಟಿಂಗ್ ಮಾಡ್ತಾ ಇದ್ದೀನಿ. ಇದು ಕಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಎರಡೂ ಹಾಕ್ತೀನಿ. ಯಾಕಂದರೆ ಈ ಥರ ನೆಕ್ ನೋಡಿ, ಇದನ್ನು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಈ ಮೊಬೈಲಲ್ಲೇ ವಿಡಿಯೋ ಮಾಡೋದ್ರಿಂದ ಇದು ಯಾವ ಥರ ಬೇಕು ಅಂತೇಳ್ಬಿಟ್ಟು ನಾನು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಇದು ಏನಪ್ಪ ಅಂತಂದರೆ, ಇದು ಫುಲ್ ಶೋಲ್ಡ್ರ್ ತಗೋಬೇಕು. ಇಲ್ಲಿ ಜಸ್ಟ್ ಒಂದು ಬಟನ್ ಹಾಕೋದಷ್ಟೇ, ಇಲ್ಲಿ ಜಾಸ್ತಿ ಓಪನ್ನೂ ಇರೋಲ್ಲ. ಶೋಲ್ಡ್ರ್ ಬಂದು ಇವ್ರದ್ದು 16.5 ಇದೆ. 16.5 ಇದೆ ಶೋಲ್ಡ್ರು. ಇದಕ್ಕೆ ನಾನು ಎಷ್ಟು ತೊಗೊಳ್ತೀನಿ ಅಂತ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಬ್ಯಾಕ್ ಕಟಿಂಗ್ ಮಾತ್ರ ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಎಲ್ಲದನ್ನು ವೀಡಿಯೋಸ್ ನಾನು ಆಲ್ಮೋಸ್ಟ್ ಎಲ್ಲ ಹಾಕಿದ್ದೀನಿ. ಬಟ್ ನೆಕ್ ಡಿಸೈನ್ ಮಾಡುವಾಗ ತುಂಬ ಲೆಂತ್ ವೀಡಿಯೋಸು ಆಗ್ತಾ ಇರೋದ್ರಿಂದ ಬ್ಯಾಕ್ ಕಟಿಂಗ್ ಮಾಡೋದನ್ನೇ ಇವತ್ತು ತೋರಿಸ್ತೀನಿ. ಸೇಮ್ ಇದು ನಾರ್ಮಲ್ ಫ್ರಂಟ್ ಬೆಲ್ಟ್ ಕಟ್ಟಿಂಗ್ ಇರೋದ್ರಿಂದ ಎಲ್ಲ ಬ್ಲೌಸ್ಗಳು ಕಟಿಂಗ್ ಮಾಡ್ಕೊಳ್ತೀನೋ ಈ ಥರದ್ದೆಲ್ಲ ಹಾಕಿದ್ದೀನಿ. ಅದಕ್ಕೋಸ್ಕರ 36 ವೇಸ್ಟು, ಅದರಲ್ಲಿ 4 ಭಾಗ ಮಾಡ್ಕೋಬೇಕು. ಅದರ 4 ಭಾಗ ನೋಡಿ, 36, 18, 9 ಅಂದರೆ ಈ ರೀತಿಯಾಗಿ ಕೆಲಸ ಮಾಡ್ಕೊಳ್ಳೋದ್ರಿಂದ ಇದು ಫಾಸ್ಟಾಗಿ ಆಗುತ್ತೆ. ಇಲ್ಲಿಂದ ನಾನು 2 ಇಂಚನ್ನ ಎಕ್ಸ್ಟ್ರಾ ತೊಗೊಳ್ತೀನಿ. ಮತ್ತು ಇದು ಲೆಂತು ಡೀಪು, ಫಸ್ಟು ಈ ನೆಕ್ ಡೀಪ್ ಇರುತ್ತಲ್ಲ, ಈ ಡೀಪನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಡಿಸೈನ್ ಏನು ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ತುಂಬ ಈಸಿಯಾಗಿ ಮಾಡುವಂಥ ನೆಕ್ ಡಿಸೈನ್ಸ್ಗಳನ್ನ ನಾನು ತೋರಿಸೋಣ ಅಂದ್ಕೊಂಡಿದ್ದೀನಿ. ಈ ನಡುವೆ ಬರೀ ಸ್ಕ್ಯಾಲಪ್ ಡಿಸೈನ್ ಅಂದರೆ ವರ್ಕ್ ಡಿಸೈನೇ ಜಾಸ್ತಿ ಕೇಳ್ತಾ ಇರೋದ್ರಿಂದ ಕಸ್ಟಮರು ಅದರದ್ದೇ ಡಿಫ್ರೆಂಟ್ ಶೇಪ್ಸು ಕೊಡ್ತಾರೆ ನಮಗೆ, ಈ ಥರದ್ದು ಬೇಕು ಅಂತೇಳಿ. ಆ ಡಿಸೈನ್ನ ನಾವು ಮಾಡೋಣ ಇವಾಗ, ಯಾವ ರೀತಿಯಾಗಿ ಮಾಡೋಣ ಅಂತ. 13.25 ಇದೆ ಲೆಂತು. ಟೋಟಲ್ ಬಂದು ನಾನೀಗ 13.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು ಸ್ವಲ್ಪ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವ್ರು ಸ್ವಲ್ಪ ಲೆಂತ್ ಕಡಿಮೆ ಇದ್ದಾರೆ, ಬಟ್ ಸೈಜು ವೇಸ್ಟು ಚೆಸ್ಟು ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಅಂದರೆ ಈ ಡಿಸೈನ್ ಚೆನ್ನಾಗಿ ಕುತ್ಕೋಬೇಕಂದ್ರೆ ನಾವು ಈ 14 ಇಂಚಸ್ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಡೀಪು ಮೇಲೆ ಇಲ್ಲಿ ಡೀಪ್, ಈ ಲೆಂತು ಇದೆರಡು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಇದು ಬಂದು ನನಗೆ ಚೆಸ್ಟ್ ಮೆಜರ್ಮೆಂಟು ಎಷ್ಟಿದೆ ಅಂತ ತೋರಿಸ್ತೀನಿ. 9.25 ಇದೆ. ಇಲ್ಲಿ ನೋಡಿ, 9.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 9.25 ಚೆಸ್ಟ್. ಓಕೆ, ಇದಾದಮೇಲೆ ನನಗೆ ಲೆಂತ್ ಆಯಿತು. ಲೆಂತು 13.25 ಇತ್ತು, 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನೀಗ 13.25 ಮಾಡ್ಕೊಂಡಿದ್ದೀನಿ. ಲೆಂತು ಈಗ ವೇಸ್ಟ್ ಆಯಿತು. ಇವಾಗ ಡೀಪು ಮತ್ತು ಆರ್ಮೋಲು ಶೋಲ್ಡ್ರು ಇಷ್ಟು ತೊಗೋಬೇಕು. ಇವ್ರದ್ದು ಶೋಲ್ಡರ್ ಬಂದು ನನಗೆ 16.25 ಇದೆ. ಎಲ್ಲ ಇಲ್ಲೇ ಒಂದೊಂದ್ಸರಿ ಇದು ಐರನ್ ಮಾಡಿಕೊಂಡ್ರೆ ಹೋಗುತ್ತೆ, ಹಂಗಾಗಿ ಇದನ್ನು ಈ ಮಾರ್ಕರಲ್ಲಿ ನಾನು ಬರಿತಾ ಇದ್ದೀನಿ. ಈ ಮೆಜರ್ಮೆಂಟ್ ಅವ್ರಿಗೆ ನಾನು ಫಸ್ಟಿಗೆ 7.25ಗೆ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, 7.25ಗೆ ಮಾರ್ಕ್ ಮಾಡಿಕೊಂಡು ನೆಕ್ ಪಾಯಿಂಟ್ ಅನ್ನೋದನ್ನ ನಾನು ಎಷ್ಟು ತೊಗೊಳ್ತೀನಿ ಅಂತ ತೋರಿಸ್ತೀನಿ. ನೆಕ್ ಪಾಯಿಂಟ್ ಬಂದು ನಾನು 4.25 ತೊಗೋತೀನಿ. 4.25 ತೊಗೊಳ್ತೀನಿ. ಡೌನಿಂಗ್ ನಾನು 3.25ಗೆ ಇಳಿಸ್ಕೊಳ್ತೀನಿ. ಈ 3.25ಗೆ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತೀನಿ, ತೋರಿಸ್ತೀನಿ. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತಾ ಇದ್ದೀನಿ. ಅಂದರೆ ಟೆಕ್ನಿಕಲಿ ಯಾವ ರೀತಿಯಾಗಿ ಪಾಯಿಂಟ್ ಟು ಪಾಯಿಂಟ್ ತೊಗೋಬೇಕು ಅನ್ನೋದನ್ನು. ಇದಕ್ಕೆ ಶೋಲ್ಡ್ರು 7 ತೊಗೋಬೋದು, ಬಟ್ ಇಲ್ಲೇನಂದರೆ ಶೋಲ್ಡ್ರು ಅವ್ರದ್ದು ದೊಡ್ಡದಿದೆ, ಹಾಗಾಗಿ ನಾನು 7.25 ತೊಗೊಂಡಿದ್ದೀನಿ. ಈ 7.25ಗೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲೊಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದೇ 7.25ನ ಇಲ್ಲೂ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತೀನಿ. ಯಾಕಂತ ಹೇಳ್ತೀನಿ, ನಾವು ಕೆಲವು ಮೆಜರ್ಮೆಂಟಿಗೆ ಶೋಲ್ಡ್ರು ಏನು ತೊಗೊಂಡಿರ್ತೀವಿ ಅದನ್ನೇ ಆರ್ಮೋಲ್ ಡೌನಿಂಗ್ ಅನ್ನೋದನ್ನ ತೊಗೋಬೇಕಾಗುತ್ತೆ. ಇದು 9.25 ಜಸ್ಟ್. ಇಲ್ಲಿ ನಾನು ಸೆಂಟ್ರಲ್ಲಿ ಒಂದು ಪಾಯಿಂಟ್ ಸೆಂಟ್ರ್ ಮಾರ್ಕ್ ಮಾಡಿಕೊಂಡು ಇಲ್ಲಿ 1.25ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಅರ್ಧ ಇಂಚು ಮುಂದೆ ತೊಗೊಂಡು ನೋಡಿ, ಫಸ್ಟಿಗೆ ಈ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ, ಆಮೇಲೆ ನೆಕ್ ಓಪನಿಂಗ್ ಹತ್ರ ಬರೋಣ. ನೋಡಿ, ನಾನು ಈ ಥರ ಡಾಟೇ ಹಾಕ್ಕೊಳ್ತೀನಿ. ಫಸ್ಟಿಗೆ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಅಂತ ಬಿಟ್ಕೊಳ್ತೀನಿ. ಈ ಬ್ಲೌಸ್ ಮೆಜರ್ಮೆಂಟು ಆರ್ಮೋಲ್ ಚೆಕ್ ಮಾಡ್ಕೊಬಿಡೋಣ ಫಸ್ಟಿಗೆ. ಡೈಲಿ ಏನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ ಅದನ್ನೇ ನಾನು ವೀಡಿಯೋನ ಹಾಕ್ತಾಯಿದ್ದೀನಿ, ಹೊಸದಾಗಿ ಏನೂ ಆಗಲ್ಲ. ಇವಾಗ ಒಬ್ರಿಗೆ ನಾನು ನಿನ್ನೆ ಒಬ್ರಿಗೆ ಟೈಲರಿಂಗ್ನ ಹೇಳ್ಕೊಡ್ತಾಯಿದ್ದೀನಿ. 8.25 ನೋಡಿ, ಕರೆಕ್ಟಾಗಿ 8.25 ಆರ್ಮೋಲ್ಸ್ ಕರೆಕ್ಟಾಗಿ ಬಂದಿದೆ. ನನಗೆ ನಾನು ತೊಗೊಂಡಿರೋ ಪಾಯಿಂಟು ಕರೆಕ್ಟಾಗಿದೆ.
ಶೋಲ್ಡ್ರು ತೊಗೊಂಡಿರೋದು ನನಗೆ ಕರೆಕ್ಟಾಗಿ ಬರ್ತಾಯಿದೆ ನೋಡಿ. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನಾನು ಏನು ಮಾಡ್ತಾಯಿಲ್ಲ. ಈ ಪಾಯಿಂಟ್ ಏನಿದೆ ಅಲ್ಲಿಗೆ ತಿರುಗಿಸಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಬಂದಿದೆ ನನಗೆ, ಇದು ಏನು ಹೆಚ್ಚು ಕಡಿಮೆ ಆಗಿಲ್ಲ. ಓಕೆ, ಇವಾಗ ಇಲ್ಲಿ ನಾನು 4 ಕಾಲಿಗೆ ತೊಗೊಂಡಿದ್ದೀನಿ. ಇಲ್ಲಿ ಓಪನ್ ಮಾಡಿ ಒಂದು ಬಟನ್ ಕೊಡೋದ್ರಿಂದ ನನಗೆ 4 ಕಾಲು ಓಕೆ. ಶೋಲ್ಡ್ರ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಇದೆಲ್ಲ. ಇಲ್ಲಿ 4 ಕಾಲಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಿದ್ದೀನಿ. ತುಂಬ ಈಸಿಯಾಗಿ 2 ವಿಡಿಯೋ ಹಾಕ್ತೀನಿ, ಒಂದು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ, ಒಂದು ಈ ಬ್ಯಾಕ್ ನೆಕ್ ಕಟ್ಟಿಂಗ್ ಮಾಡಿರೋ ವಿಡಿಯೋ ಹಾಕ್ತೀನಿ ನೋಡಿ. ಇವಾಗ ಇಲ್ಲಿ ನಾನು ಇದು ಫ್ಯಾಬ್ರಿಕ್ ಇದೆಯಲ್ಲ, ಈ ಫ್ಯಾಬ್ರಿಕ್ಕಲ್ಲಿ ಈ ಬಾರ್ಡರ್ ಏನಾದರೂ ಸಿಗುತ್ತಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ತೀನಿ. ಇಲ್ಲಿ ಬಾರ್ಡರ್ ಅಟ್ಯಾಚ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಸಿಗುತ್ತಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಇಟ್ಕೊಳ್ಳೋಣ. ಇದು 1 ಸೈಡೆಡ್ ಬಾರ್ಡರ್ ಬರುತ್ತೆ ಇವಾಗೆಲ್ಲ ಸ್ಯಾರಿಗಳಿಗೆ, ಹಾಗಾಗಿ ಬಾರ್ಡ್ರಲ್ಲಿ ಏನಾದರೂ ಡಿಸೈನ್ ಮಾಡೋಣ ಅಂದರೆ ಸಿಗೋದೇ ಇಲ್ಲ. ಈ ರೀತಿಯಾಗಿ ಇಟ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೊತೀನಿ ಸಿಗುತ್ತಾ ಬಾರ್ಡರು ಅಂತ. ಸಿಕ್ಕಲಿಲ್ಲ ಅಂದರೆ ನಮಗೆ ಡಿಸೈನ್ ಬೇರೆ ಥರನೇ ಮಾಡ್ಕೊಳಕ್ಕಾಗುತ್ತೆ ನೋಡಿ. ಈ ಥರ ಇಲ್ಲಿ ನಿಮಗೆ ಎಷ್ಟು ಇಂಚ್ ಸಿಗುತ್ತೆ ಅಂದರೆ 4 ಇಂಚ್ ಸಿಗುತ್ತೆ. ಇಲ್ಲಿಂದ ನಮಗೆ ಬರೀ 4 ಇಂಚ್ ಅಂದರೆ ಇಷ್ಟೇ ಸಾಕಾಗಲ್ಲ. ಈ 4 ಇಂಚಲ್ಲಿ ಯಾವುದೇ ಡಿಸೈನ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇಲ್ಲಿ ಯಾವುದೇ ಡಿಸೈನ್ ನಾನು ಮಾಡ್ತಾಯಿಲ್ಲ. ಇಲ್ಲಿ ಒಂದು ರೌಂಡ್ ಶೇಪ್ನ ಹೇಗೆ ಕೊಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಈಗ ಬೋಟ್ ಶೇಪ್ ನೋಡಿ. ಈಗ ಬೋಟ್ ಶೇಪ್ ಬರ್ತಲ್ಲ, ಹಿಂಗೆ ಇಟ್ಕೊಂಡ್ರೆ ಈ ಬೋಟ್ ಶೇಪ್ ಬರ್ತಲ್ಲ, ಇದು ಇಲ್ಲಿ ನಾನು ಓಪನಿಂಗ್ ಕೊಡ್ತಾಯಿದ್ದೀನಿ. ಇವಾಗ ಇವ್ರದ್ದು ನೆಕ್ ಡೀಪ್ ನೋಡಿ ಇಷ್ಟಿದೆ. ಈ ಡಿಸೈನ್ಗೆ ಈ ಡೀಪ್ನ ಹೇಗೆ ಕೊಡೋದು ಆಗಲ್ಲ. ಫಸ್ಟಿಗೆ ನಾನು ಒಂದು ಶೇಪ್ನ ಕೊಡ್ತೀನಿ. ಇದರಲ್ಲಿ ಏನಿದೆ ಸ್ವಲ್ಪ ಇದು ಒಳಗೆ ಬರಬೇಕು, ಈ ರೀತಿ ಇದೆ. ಈ ರೀತಿ ಹೋಗಿ ಇದು ಈ ರೀತಿ ಬರಬೇಕು, ಆಯಿತಾ ನೋಡಿ. ಈ ರೀತಿಯಾಗಿ ನಾವು ಸಣ್ಣದಾಗಿ ಈಗ ಇಲ್ಲಿಂದ ನಮಗೆ ಡೀಪ್ ನೀಟಾಗಿ ಚೆನ್ನಾಗಿ ಕುತ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ನಾನು ಡೌನ್ ಮಾಡ್ಕೊಳ್ತೀನಿ. 4ವರೆಗೆ ಇದನ್ನು ಇಳಿಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಇದು ಡಿಸೈನ್ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ. ಇವಾಗ ಇಲ್ಲಿ ನೋಡಿ ಹಿಂಗೆ ಇಳಿಸ್ಕೊಂಡಿದ್ದೀನಲ್ಲ, ಈ ಶೇಪ್ನ ಈ ರೀತಿಯಾಗಿ ಕೊಟ್ಟಿದ್ದೀನಿ. ಈ ರೀತಿ ಕುತ್ಕೋಬೇಕು. ಇಲ್ಲಿ ಬಂದು ಇಲ್ಲಿಂದ ಟರ್ನ್ ಆಗಿ ಇಲ್ಲಿ ಬಂದು ಈ ರೀತಿಯಾಗಿ ಇಲ್ಲಿಂದ ಇಲ್ಲಿ ಹೋಗಿ ಈ ಶೇಪ್ ಬಂದು ಈ ಶೇಪ್ ಕುತ್ಕೋಬೇಕು. ಇಲ್ಲಿ ಈ ರೀತಿಯಾಗಿ, ಆಯಿತಾ? ಇಷ್ಟೇ. ಈ ಬ್ಲೌಸ್ ಬ್ಯಾಕ್ ಕಟ್ಟಿಂಗು ಸಿಂಪಲ್ ಆಗಿದೆ. ಇದನ್ನು ಈ ವಿಡಿಯೋದಲ್ಲಿ ಇಷ್ಟು ತೋರಿಸ್ತಾ ಇದ್ದೀನಿ. ಇಲ್ಲ ಫ್ರಂಟು ತೋರಿಸಿ ಅಂತ ಹೇಳಿದ್ರೆ ಇದ್ರ ಫ್ರಂಟ್ ತೋರಿಸೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ. ಇವಾಗ ಬ್ಯಾಕ್ ಕಟ್ಟಿಂಗ್ ಮಾಡಿ ಫ್ರಂಟು ತೋರಿಸೋಣ. ಒಂದು ನಿಮಿಷ. ಯಾವ ರೀತಿಯಾಗಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೋದು ಇದರಲ್ಲಿ ಫ್ರಂಟ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋತೀನಿ, ಅದನ್ನೊಂದು ಸರಿ ತೋರಿಸ್ಬಿಡ್ತೀನಿ. ಇದಿಷ್ಟೇ. ಇದನ್ನು ಕಟ್ಟಿಂಗು ಮಾಡ್ಕೊಳ್ಳೋಕೆ ಮುಂಚೆ ಫ್ರಂಟ್ ಕಟ್ಟಿಂಗ್ ಮಾಡ್ಕೋಬೇಕಲ್ಲ, ಹಾಗೆ ನಿಮಗೂ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಇದಕ್ಕೆ ಎಕ್ಸ್ಟ್ರಾ 1/4 ಇಂಚ್ ಎಲ್ಲ ಬಿಡ್ತಾ ಇದ್ನಲ್ಲ, ಅದನ್ನೇನು ಬಿಡಲ್ಲ ನಾನು, ಯಾಕಂದರೆ ತುಂಬ ಫ್ರಂಟ್ ಲೂಸ್ ಬಂದುಬಿಡುತ್ತೆ, ಅದಕ್ಕೋಸ್ಕರ ಅದನ್ನು ನಾನು ತೊಗೊಳ್ಳಲ್ಲ. ಇವಾಗ ನೋಡಿ ಇಲ್ಲಿ ಸ್ಟ್ರೈಟಾಗಿ ಇಟ್ಕೊಂಡಿದ್ದೀನಿ. ಈ ಕರ ಪೀಸ್ ಏನಿದೆ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಈ ಕರ ಪೀಸಲ್ಲಿ ಇದೇನು ಎಕ್ಸ್ಟ್ರಾ ತೊಗೊಳ್ತಾ ಇಲ್ಲ, ಅದರಲ್ಲೇ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ನೆಕ್ಕನ್ನ, ಅದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದು ಫ್ರಂಟ್ ಇಷ್ಟೊಂದು ಬೇಡ ಅಂತ ಹೇಳಿದ್ದಾರೆ, ಅಂದರೆ ಈ ಬ್ರಾಡ್ನೆಸ್ ಬೇಡ ಅಂತ ಹೇಳಿದ್ದಾರೆ. ಆವಾಗ ಏನು ಮಾಡಬೇಕು ಅನ್ನೋದನ್ನು ನಾವು ಒಂದು ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡೋಣ. ಒಂದು ಇದಿದೆಯಲ್ಲ, ಇವಾಗ ಈ ಫ್ರಂಟ್ ಆರ್ಮೋಲ್ಸ್ ಏನಿದೆ ಅದನ್ನೇ ನಾನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವ್ರದ್ದು ಮಿಡಲ್ ಚೆಸ್ಟು ಹೆವಿ ಇಲ್ಲ, ಹಾಗಾಗಿ ನಮಗೇನು ಪ್ರಾಬ್ಲಮ್ ಅನಿಸಲ್ಲ. ಆರಾಮಾಗಿ ಇದನ್ನು ಚೇಂಜಸ್ ಮಾಡ್ಕೋಬೋದು ಅಂತ. ಇಷ್ಟ ಆಯ್ತಲ್ವ? ಇವಾಗ ಇದು ಇಷ್ಟು ಕರೆಕ್ಟಾದ ಮೆಜರ್ಮೆಂಟು. ಇವಾಗ ಇಲ್ಲಿ ಒಂದು ಮಾರ್ಕಿಂಗ್ ಮಾಡಿ ಇದನ್ನು ತೆಗಿತಾ ಇದ್ದೀನಿ. ಇಲ್ಲಿ 4 ಕಾಲಿದೆ ವೇಸ್ಟ್, ಇದು ಫ್ರಂಟ್ ನೆಕ್ ಡೀಪು. ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅದನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಒಬ್ಬೊಬ್ರಿಗೆ ನಾನು ಅದನ್ನು ಚೇಂಜಸ್ ಮಾಡಿದ್ದೀನಿ, ಅದಕ್ಕೋಸ್ಕರ. ಮತ್ತು
ಇಲ್ಲಿ ಶೇಪ್ ಕೂಡ, ಈ ಶೇಪು ನಮ್ಗೆ ಇಂಪಾರ್ಟೆಂಟ್ ಆಗುತ್ತಲ್ಲ, ಈ ಶೇಪು ಇಲ್ಲಿಂದ ಇಟ್ಕೊಂಡು ಈ ಪಾಯಿಂಟ್ ಏನಿದೆ ಇಲ್ಲಿಂದನೇ ನಮಗೆ ಈ ಫ್ರಂಟ್ ಶೇಪ್ ಅನ್ನೋದು ಬರುತ್ತೆ. ಇದನ್ನು ನಾನು ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ತೀನಿ. ನೋಡಿ, ಇದಕ್ಕೆ ಬೆಲ್ಟು ನಾವು ಮೆಜರ್ಮೆಂಟ್ ಬ್ಲೌಸ್ನ ಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇಲ್ಲಿಂದನೇ ನಾನು ಮಾರ್ಕ್ ಮಾಡ್ಕೊಳ್ತೀನಿ. 2.5ಗೆ ಒಂದು ಮಾರ್ಕ್ ಮಾಡಿ ಇಲ್ಲಿ ಸ್ಟಿಚಿಂಗಿಗೆ ಅಂತ ನನಗೆ 2.5 ಈ ಬೆಲ್ಟಲ್ಲಿ ತೊಗೊಳ್ತೀನಿ ನಾನು. ಓಕೆ, ಇದಾದಮೇಲೆ ಚೆಸ್ಟ್ ಲೆಂತ್ನ ನಾವು ಬ್ಲೌಸಲ್ಲಿ ಏನಿದೆ ಅದನ್ನೇ ತೊಗೊಳ್ತೀನಿ. ಆಮೇಲೆ ಫ್ರಂಟನ್ನ ಹೇಗೆ ನೆಕ್ಕನ್ನು ಟರ್ನ್ ತೊಗೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈ ಸ್ಟ್ರೇಟ್ ಇದೆಯಲ್ಲ, ಈ ಡಾಟ್ ಲೆಂತ್ ಇದೆಯಲ್ಲ ಅಷ್ಟನ್ನೇ ತೊಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇರೋಲ್ಲ. ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಇವಾಗ 4 ಕಾಲಿಗೆ ಮಾರ್ಕ್ ಮಾಡಿದ್ದೀನಲ್ಲ, ಇದೇ 4 ಕಾಲನ್ನ ಇಲ್ಲಿ ಸ್ಟ್ರೇಟಾಗಿ ಒಂದು ಲೈನ್ ತೊಗೊಳ್ತೀನಿ. ಇಲ್ಲಿ ಸ್ವಲ್ಪ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಮೇಯ್ನ್ ಏನಾಗುತ್ತೆ ಅಂತಂದರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಆ ಪ್ರಾಬ್ಲಮ್ನ ನಾವು ನೋಡಿಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇದೆಯಲ್ಲ, ಈ ಲಾಸ್ಟಿಂದ ಈ ಲಾಸ್ಟಿಗೆ ಎಷ್ಟು ಬಂತು? 7 ಬಂತು. ಈ ಪಾಯಿಂಟಿಂದ ನಾನು ಇಲ್ಲಿಗೆ 7ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಒಂದು 1/4 ಇಂಚ್ ಡೌನ್ ಮಾಡ್ಕೋಬೋದು. ಇದಕ್ಕೆ 7 ಕಾಲು ತೊಗೋಬೋದು, ತೊಂದರೆ ಇಲ್ಲ. 7 ಕಾಲು ತೊಗೋಬೋದು, ಯಾಕಂದರೆ ಈ ಶೇಪ್ನ ನಾವು ಚೇಂಜ್ ಮಾಡ್ಕೊಳ್ತೀವಲ್ಲ ಅದಕ್ಕೆ. ನೋಡಿ, ಈ ರೀತಿ ಇರುತ್ತಲ್ಲ, ಇವ್ರಿಗೆ ರೌಂಡ್ ನೆಕ್ ಬೇಕಾಗಿದೆ. ರೌಂಡ್ ನೆಕ್ ಬೇಕಾದಾಗ ಈ ಥರ ಕೊಟ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ವಿ ಶೇಪಲ್ಲಿ ನೋಡಿ ಈ ರೀತಿಯಾಗಿ ತೊಗೊಳ್ತಾ ಇದ್ದೀನಿ. ಈ ರೀತಿ ತೊಗೊಂಡಾಗ ಕರೆಕ್ಟಾಗಿ ಫ್ರಂಟ್ ಅನ್ನೋದು ಕೂತ್ಕೊಳ್ಳುತ್ತೆ. ಇದನ್ನು ನಾವು ನೀಟಾಗಿ ಫಾಲೋ ಮಾಡಬೇಕು. ಇಲ್ಲ ಈ ನೆಕ್ ಈ ರೀತಿಯಾಗಿ ಇದು ಈ ಶೇಪ್ ಬೇಕಂದರೆ ಇನ್ನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಬಟ್ ಇವ್ರಿಗೆ ರೌಂಡ್ ನೆಕ್ ಬೇಕಾಗಿದೆ, ಅದಕ್ಕೆ ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ತೊಗೊಂಡು ಇಲ್ಲಿ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ಚೆಸ್ಟ್ ಹತ್ರ, ಈ ಫ್ರಂಟ್ ಹತ್ರ ಲೂಸ್ ಬಂದುಬಿಡುತ್ತೆ, ಕುತ್ಕೊಳ್ಳೋದಿಲ್ಲ ಉಕ್ಸು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನಾನು ಸ್ವಲ್ಪ ಕ್ರಾಸ್ ತೊಗೋತೀನಿ. ನೋಡಿ, ಈ ರೀತಿಯಾಗಿ. ಇಲ್ಲ ಅಂದರೆ ನೀವು ಹಿಂಗೆ ಬಂದು ಹಿಂಗೂ ತೊಗೋಬೋದು ಸ್ಟ್ರೇಟಾಗಿ. ಅದನ್ನು ನಾನು ಇದು ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ಸ್ವಲ್ಪ ನಾನು ಇವ್ರಿಗೊಂದು ಸ್ವಲ್ಪ ಹಿಂಗೆ ಕ್ರಾಸ್ ತೊಗೊಳ್ತೀನಿ, ಯಾಕಂದರೆ ಅವ್ರಿಗೆ ಇಲ್ಲಿ ಸ್ವಲ್ಪ ಲೂಸ್ ಆಗಿತ್ತು ಲಾಸ್ಟ್ ಟೈಮು, ಅದಕ್ಕೆ ಒಂದು 1/4 ಇಂಚನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇದು ಫ್ರಂಟ್ ಎಲ್ಲ ನಮಗೆ ಏನು ಸೇಮ್ ಇರುತ್ತೆ, ಯಾವುದೇ ರೀತಿಯಾದಂಥ ಚೇಂಜಸ್ ಇರೋಲ್ಲ. ಕಾಣಿಸ್ತಾ ಈ ಕಡೆ ಬಂದ್ಬಿಡ್ತಾ ಗೊತ್ತಿಲ್ಲ ಫ್ರೆಂಡ್ಸ್. ವಿಡಿಯೋ ಮಾಡುವಾಗ ಒಂದೊಂದ್ಸರಿ ಏನಾಗುತ್ತೆ, ಈ ಕಡೆ ಆ ಕಡೆ ಬಂದ್ಬಿಡುತ್ತೆ, ಅದು ಒಂದು ಮಿಸ್ಟೇಕ್ ಆಗಿಬಿಡುತ್ತೆ. ನೋಡಿ, 4 ಇದೆ. ಈ 4ಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. 4ಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ 1.5ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾನು ಈ ಮೆಜರ್ಮೆಂಟಲ್ಲಿ ಏನಿರುತ್ತೆ ಅದೇ ಬೆಲ್ಟದ್ದು ತೊಗೊಳ್ತೀನಿ. 3.5ಗಿದೆ. 3.5ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 2.5ಗೆ ಮಾರ್ಕ್ ಮಾಡ್ಕೊಳ್ತೀನಿ. 2.5ಗೆ ಮಾರ್ಕ್ ಮಾಡಿಕೊಂಡು 1/4 ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಈ ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟ್ನ ಈ ಜಾಯಿಂಟಿಗೆ ಸೇರಿಸಿ, ಈ ಜಾಯಿಂಟ್ನ ಈ ಜಾಯಿಂಟಿಗೆ ಸೇರಿಸ್ತೀನಿ. ತುಂಬ ಈಸಿಯಾಗಿ ನಾವು ಇದನ್ನು ಕಟ್ಟಿಂಗ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿದು ಮೇನ್ ಇಂಟೆನ್ಷನ್ ಅಂತಂದು ಹೇಳಿದ್ರೆ ಬ್ಯಾಕಲ್ಲಿ ತೋರಿಸುವಂಥದ್ದೇ ಆಗಿತ್ತು. ಬ್ಯಾಕನ್ನು ನಾನು ಹೇಗೆ ತೊಗೊಂಡೆ ಅಂತ ತೋರಿಸಿದ್ದೀನಿ. ಶೋಲ್ಡ್ರ್ ಮೆಜರ್ಮೆಂಟ್ ಇಟ್ಕೊಂಡು, ಅಂದರೆ ಶೋಲ್ಡ್ರ್ 16.5 ಇತ್ತು, ಅದರಲ್ಲಿ ಮೈನಸ್ ಮಾಡ್ಕೊಂಡಿದ್ದೀನಿ. ಫುಲ್ ಶೋಲ್ಡ್ರ್ ತೊಗೊಂಡಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಓಪನ್ ಬಂದು ಬಟನ್ ಬರೋದ್ರಿಂದ ನಾನು 7.5 ತೊಗೊಂಡಿದ್ದೀನಿ. ಕೆಲವೊಬ್ಬೊಬ್ಬರು ಮೆಜರ್ಮೆಂಟಿಗೆ ಚೇಂಜ್ ಆಗ್ತಾ ಹೋಗುತ್ತೆ, ಅದನ್ನು ನೋಡಿಕೊಂಡು ನಾವು ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಅದೇ ರೀತಿಯಾಗಿ ನಾನು ಫ್ರಂಟನ್ನ ಹೇಗೆ ಚೇಂಜ್ ಮಾಡಿಕೊಂಡೆ ಅಂತ ಇದನ್ನು ನಾನು ನಿಮಗೆ ಕಟ್ಟಿಂಗ್ ಮಾಡಿ ತೋರಿಸ್ಬಿಡ್ತೀನಿ. ಈ ಪಾಯಿಂಟಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಪಾಯಿಂಟು ಕಟ್ ಮಾಡಿಕೊಂಡು ಇಲ್ಲಿ ನೋಡಿ ಏನು ಎಡ್ಜಿದೆ ಅಲ್ಲಿಗೆ ಬಂದಿದ್ದೀನಿ ನಾನು, ಸ್ವಲ್ಪ ಕೂಡ ಚೇಂಜ್ ಮಾಡ್ಕೊಳ್ಳ. ಇಲ್ಲಿ ಬಂದು ಸ್ಟ್ರೈಟ್ ಮಾಡ್ಕೊಳ್ತೀನಿ. ಇವಾಗ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿಯಾಗಿ ಬರುತ್ತೆ ಡಿಸೈನ್. ನೋಡಿದ್ರಲ್ಲ,
ಇಲ್ಲಿ ಇಲ್ಲಿವರೆಗೂ ಸ್ಟ್ರೈಟ್ ಬರುತ್ತೆ, ಇಲ್ಲಿ ರೌಂಡ್ ಶೇಪ್ ಬರುತ್ತೆ, ಇಲ್ಲಿ ಚಿಕ್ಕದಾಗಿ ಬರುತ್ತೆ, ಇಲ್ಲಿ ಬಟನ್ ಬರುತ್ತೆ. ಇದನ್ನು ನಾನು ಲೈನಿಂಗ್ ಅಟ್ಯಾಚ್ ಮಾಡುವಾಗ ಈ ಪಾಯಿಂಟ್ನ ಕಟ್ ಮಾಡ್ಕೊಳ್ತೀನಿ, ಆವಾಗ ಇದು ಕರೆಕ್ಟಾಗಿ ಬರುತ್ತೆ. ಇದು ಇನ್ನೂ ಸ್ವಲ್ಪ ಡೀಪ್ ಇರೋರ್ಗಾದರೆ ಇನ್ನು ಶೇಪು ಈ ರೀತಿಯಾಗಿ ಬರುತ್ತೆ. ಇದು ಇಲ್ಲಿ ಹೋಗಿ ಇಲ್ಲಿ ಬಾರ್ಡರ್ ಕುತ್ಕೊಳ್ಳುತ್ತೆ. ಇದೇನಾದರೂ ನಮಗೆ ಬಾರ್ಡ್ರ್ ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನೋಡಿ, ಈ ರೀತಿಯಾಗಿ ಇಲ್ಲಿ ನಾವು ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡಿ ತೋರಿಸ್ತೀನಿ. ಅಕಸ್ಮಾತ್ ನಮಗೇನಾದರೂ ಬಾರ್ಡರ್ ಸಿಕ್ತು ಅಂದರೆ ನಾವು ಆ ಬಾರ್ಡರ್ನ ಅಲ್ಲಿ ಅಟ್ಯಾಚ್ ಮಾಡಿಕೊಂಡು ಡಿಸೈನ್ ಮಾಡ್ಬೋದು. ನೋಡಿ ಈ ರೀತಿಯಾಗಿ ಸಮ ಮಾಡ್ಕೊಳ್ತಾ ಇದ್ದೀನಿ. ಸಮ ಮಾಡಿಕೊಂಡು ಸ್ಲೀವ್ನ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಲೆಂತ್ ಆಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಕೆಲವೊಂದು ಸರಿ ನಾನು ತೋರ್ಸೋಕ್ಕೆ ಹೋಗಲ್ಲ. ನೋಡಿ ಈ ರೀತಿಯಾಗಿ ಸ್ವಲ್ಪ ಪೀಸ್ ಏನಾದರೂ ಚಿಕ್ಕದಿದ್ರೆ ಅದು ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್, ಸ್ವಲ್ಪ ದೊಡ್ಡದಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಬಾರ್ಡರ್ ಎರಡು ಕಡೆ ಇದ್ದರೆ ನಮಗೆ ನೀಟಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಕಟ್ ಮಾಡಿ ತೋರಿಸ್ತೀವಿ. ಅಲ್ಲಿ ಬಾರ್ಡರ್ ಹಾಕಿದರೆ ಆ ಡಿಸೈನ್ಗೆ ತುಂಬ ಸೂಟ್ ಆಗ್ತಾಯಿತ್ತು. ಇಷ್ಟೇ ಸಿಕ್ಕಿದೆ ನಮಗೆ. ಇಷ್ಟು ಬಾರ್ಡ್ರಲ್ಲಿ ನಾವು ಯಾವುದೇ ಡಿಸೈನ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇಷ್ಟು ಇರಬೇಕು, 6 ಇಂಚ್ ಇದ್ದರೆ ನಮ್ಗೆ ಆರಾಮಾಗಿ ಡಿಸೈನ್ ಮಾಡೋಕ್ಕಾಗುತ್ತೆ. ಸೊ ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಸೆಂಟ್ರದನ್ನು ಈ ಜಾಗದಲ್ಲಿ ಏನು ಕಟಿಂಗ್ ಮಾಡ್ತಾಯಿಲ್ಲ. ಈ ಶೇಪ್ ಅಷ್ಟೇ ನಾನು ಟರ್ನ್ ಮಾಡ್ತೀನಿ. ಇದನ್ನು ಹೇಗೆ ಟರ್ನ್ ಮಾಡ್ತೀನಿ ಅಂತ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್. ಸಾಕು, ಕಾಮೆಂಟ್ ಮಾಡೋದು ಎಲ್ಲವನ್ನು ಮಾಡಿ. ಥ್ಯಾಂಕ್ ಯು.